ಹಾ, ಸೆಕೆಂಡ್ ಒನ್ 4th ಅಂತಿದೆ. ಥರ್ಡ್ ಒನ್ 3 ಸರ್. 3. ಫೋರ್ತ್ ಒನ್ 1 ರೀ. 1. ಆಮೇಲೆ ಫಿಫ್ತ್ ಒನ್ 2. 2. ಆಮೇಲೆ ಸಿಕ್ಸ್ತ್ ಒನ್ ಅದು ಎಕ್ಸ್ ಅಕ್ಷವನ್ನ ಕಟ್ಟ ಮಾಡಿಲ್ಲ ಅಂತಂದಾಗ ಯಾವ್ದೇ ರೀತಿ ಸೇರ್ಸಿಲ್ಲ, ಅವಾಗ ಹಾಗಿದ್ರೆ ಅದ್ರದ 0 ಆಗಿರ್ತದ. 0. ಅಲ್ಲಿ ಇಲ್ಲಿ ಮಹತ್ತಮ ಘಾತ ಅಂತ ಬರ್ತದ. ಇವು ಎರಡರಲ್ಲಿ ಒಂದು ಪ್ರಶ್ನೆ ಆದ್ರೂ ಇದ್ದೇ ಇರ್ತದ. ನಮ್ಗೆಲ್ಲ ಗೊತ್ತಿದೆ. ಮೊದ್ಲೇ ಡಿಗ್ರಿ ಎಷ್ಟು? 3. ಓಕೆ, 3. ಸೆಕೆಂಡ್ ಒನ್ 3. ಇದು ಅದರಲ್ಲಿ ಘಾತದಾಗ ಯಾವ್ದ ಅದನ್ನ ನಾವು ನೋಡ್ಬೇಕು. 3. ಓಕೆ. ಥರ್ಡ್ ಒನ್ 4. ಫಿಫ್ತ್ ಒನ್ 4 ರೀ. 4. ಸಿಕ್ಸ್ತ್ ಒನ್ ಅದು ಅಂತಾರೆ ಘಾತದಲ್ಲಿ ಹೈಯೆಸ್ಟ್ ಇರುವಂತದ್ದು ಯಾವ್ದಿದೆ ಅದೇನಾಗಿರ್ತದೆ? ಮಹತ್ತಮ ಘಾತ ಆಗಿರ್ತದ. ಓಕೆ, ಗುಡ್. ನೆಕ್ಸ್ಟ್ ಒನ್ ನೋಡ್ರಿ, ಇಲ್ಲಿ ಕೊಟ್ಟಿರುವ ನಕ್ಷದಲ್ಲಿ ಬಹು ಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ ಅಂತ ಹೇಳ್ಯಾರ. ಇನ್ನೇಗೇನ್ ಕೇಳಿದ್ರು? ನಮ್ಗೆ ಶೂನ್ಯತೆಗಳ ಸಂಖ್ಯೆ ಕೇಳಿದ್ರು. ಆದ್ರೆ ಇಲ್ಲಿ ಏನ್ ಕೇಳ್ತಾ ಇದಾರೆ? ಶೂನ್ಯತೆಗಳನ್ನು ಬರೆಯಿರಿ ಅಂತ ಹೇಳಿದಾರೆ. ಹಿಂಗಿದ್ದಾಗ ಅಂದ್ರ ಎಕ್ಸ್ ಅಕ್ಷವನ್ನ ಎಲ್ಲೆಲ್ಲಿ ಕಟ್ ಆಗಿರ್ತದ, ಚೇಸಿರ್ತದ, ಆ ಬಿಂದುಗಳನ್ನ ಬರಿಬೇಕು ನೀವು. ಅದಕ್ಕೆ ನಾವ್ ಇಲ್ಲಿ ಈ 2 ಕಡೆ ಕಟ್ ಆಗಿತ್ತಂದ್ರೆ ಒಂದು ಆಲ್ಫಾ ಮತ್ತೆ ಇನ್ನೊಂದು ಬೀಟಾ ಆಗಿರ್ತದ. ನಮ್ಮ ಸಿಲೆಬಸ್ ಇದ್ದಿದ್ದು 2 ಅಷ್ಟೇ ಚೇಸಿದ ಇರ್ತಾವ. ಹಾಗಾದ್ರೆ ಇಲ್ಲಿ ಮೊದ್ಲೇದಕ್ಕ -1 +2 ಇದು ಆಪ್ಷನ್ ಆಗಿರ್ತದ ನಿಮಗ. ಅವಾಗ -1 ಮತ್ತೆ 2 ಎಲ್ಲಿದೆ ನೋಡಿ ಅದಕ್ಕೆ ಆನ್ಸರ್ ಅನ್ನ ನೀವು ಬರಿಬೇಕು. ಸೆಕೆಂಡ್ ಒನ್ -1 ಅಂದ್ರೆ ಒಂದು ಆಲ್ಫಾ ಅಂತ ತೊಗೊಂಡಿರ್ತೀರಾ, ಇನ್ನೊಂದು ಬೀಟಾ ಅಂತ ತೊಗೊಂಡಿರ್ತೀರಾ. ಇದ್ರ ಮೇಲೆ ನಾವು ವರ್ಗ ಸಮೀಕರಣವನ್ನ, ವರ್ಗ ಬಹುಪದೋಕ್ತಿಯನ್ನ ರಚನೆ ಮಾಡಕ ಸಾಧ್ಯ ಐತಿ. ಎಷ್ಟಾಯ್ತದ? -3 1. ಓಕೆ, ಗುಡ್. -2 -3 ಏನಿದೆ ಅದ? ಒಂದ್ ಏನ್ ಮಾಡಿದಾರೆ ಅವ್ರ ಸ್ಕೇಲ್ ಒಳಗ ಚೇಂಜಸ್ ಅದ. ಡೈರೆಕ್ಟ್ ಆಗಿ 1 ಗೆರೆಗೆ 1 ಸೆಂಟಿಮೀಟರ್ಗೆ -2 ಅಂತ ಹೊಂದಿದ್ದಾರೆ. ಅದಕ್ಕ -4 -2 ಅದೊಂದ್ ಸ್ವಲ್ಪ ಡಿಸ್ಪ್ಲೇ ಒಳಗೆ ನಿಮ್ಗೆ ಕಾಣ್ತಾ ಇಲ್ಲ ಸರಿಯಾಗಿ. ಇರ್ಲಿ, ಅದಕ್ಕೆ ಆನ್ಸರ್ ಏನಾಗಿರ್ತದೆ? ಮೈನಸ್ ಸ್ಕೇಲ್ ಚೇಂಜಸ್ ತಗೊಂಡಿದ್ರಿಂದ -4 -2 ಅಂತಿದೆ. ನೆಕ್ಸ್ಟ್ ಇದು -3 -1. ವೆರಿ ಗುಡ್. ಸಿಕ್ಸ್ತ್ ಒನ್ -2 +2 +2. ಓಕೆ. ಇವಾಗ ಈ ರೀತಿ ಏನ ನೀವು ಆಲ್ಫಾ ಮತ್ತೆ ಬೀಟಾ ಬ್ಯಾಕ್ ಬರ್ತಾ ಇದೆ, ನೀವೇನ್ ಮಾಡ್ಬೋದು ಈಗ? x² - ಆಲ್ಫಾ ಇಂಟು ಬೀಟಾ x² - ಆಲ್ಫಾ ಇಂಟು ಬೀಟಾ, ಅಥವಾ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ. ಈ ಫಾರ್ಮುಲಾ ಯೂಸ್ ಮಾಡಿ ನೀವೇನ್ ಮಾಡ್ಬೋದು? ವರ್ಗ ಬಹುಪದೋಕ್ತಿಯನ್ನ ರಚನೆ ಮಾಡ್ಬೋದು. ವರ್ಗ ಬಹುಪದೋಕ್ತಿ ಏನಾದರೂ ರಚನೆ ಮಾಡಕ್ ಬರ್ತಾ ಇತ್ತಂದ್ರ ನಿಮ್ಮ 3 ಅಂಕಗಳು ಬರ್ತಾವ. ಓಕೆ, ನೆಕ್ಸ್ಟ್ ನೋಡ್ರಿ, ಮೂಲಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೂಲಗಳನ್ನ ಕಂಡುಹಿಡಿಬೇಕಾದ್ರ ಮೊದ್ಲೇದ್ರೊಳಗ ಏನಾಗ್ತದ? ಮೂಲಗಳು
+1 -3. ಹಾ ಅದ್ರ ಈಕ್ವಲ್ ಟು ಏನ್ ಮಾಡೋದು ನಾವು ಈಗ ಅಪವರ್ತನ ಮಾಡಿ ಕೊಟ್ಬಿಟ್ಟಂದ್ರೆ ಅಪವರ್ತನ ಮಾಡಿ ಕೊಟ್ಟಿದಾರ ಅಂತಂದಾಗ ಅಲ್ಲೇ ಡೈರೆಕ್ಟ್ ಆಗಿ x - 1 = 0 ತೊಗೊಂತ್ರಿ, x + 3 = 0 ತೊಗೊಂತ್ರಿ. ಅವಾಗ x = 1, ಇನ್ನೊಂದು x = -3. ಓಕೆ, ಸೆಕೆಂಡ್ ಒನ್ -4 -3 -4 -3 +1 +1 -3. ನೆಕ್ಸ್ಟ್ ನೋಡ್ರಿ, x ಜೊತೆ ಇಂಟು 2 ಆಗ್ಯದ. x ಜೊತೆ ಏನಾಗೈತಿ ಇಂಟು 2 ಅದ ಅಂದ್ರ ಇಂಟು 2 ಇದ್ದಿದ್ದು ಈ ಕಡೆ ಬಂದಾಗ ಏನಾಗಿರ್ತದ ಅದ ಡಿವೈಡೆಡ್ ಬೈ ಆಗಿರ್ತದ. ಅಂದ್ರ 3/2. ಇನ್ನೊಂದು ವ್ಯಾಲ್ಯೂ -5 -5. ಓಕೆ, ನೆಕ್ಸ್ಟ್ -2 x + 2 = 0 ಅಷ್ಟ ಕೊಟ್ಟಿದ್ದಾರೆ. ಅವಾಗ ಮೂಲ ಏನಾಗಿರ್ತದ -2 ಆಗಿರ್ತದ. -2. ಈ ರೀತಿ ನಿಮ್ಗ ಸಿಂಪಲ್ ಆಗಿ ಇವೆರಡರೊಳಗಾದ್ರೂ ಒಂದ್ ಕ್ವಶನ್ ಬಂದೇ ಬರ್ತಿರ್ತದ. ಹಾ ಹಲೋ ಹಾ ಸರ್, ಹೇಳ್ರಿ. ಅಲ್ಲಿ ಅಪವರ್ತನ ವಿಧಾನದಲ್ಲಿ 2 ಮೂಲಗಳು ಬರ್ತಾವಲ್ರಿ ಸರ್? ಹಾ, ಅಪವರ್ತನ ಅಂದ್ರ ವರ್ಗ ಸಮೀಕರಣ ಇತ್ತಂದ್ರ ನಿಮಗ ಮೂಲಗಳ ಎಷ್ಟಿರ್ತಾವ? 2 ಇರ್ತಾವ. ರೇಖಾತ್ಮಕ ಸಮೀಕರಣ ಇತ್ತಂದ್ರ ಮೂಲಗಳ ಎಷ್ಟಿರ್ತಾವ? 1 ಇರ್ತದ. ಘನ ಸಮೀಕರಣ ಇತ್ತಂದ್ರ ಅವಾಗ 3 ಇರ್ತಾವ. ಮೂಲಗಳಂತಂದಾಗ 2 ಇರ್ತಾವ ಅಂತ ಕಲ್ಪನೆ ಮಾಡ್ಕೊಂಡ್ ಹೋಗ್ರಿ. ಅಲ್ಲಿ ಎಷ್ಟ್ ಅಪವರ್ತನ ಕೊಟ್ಟಿರ್ತಾರ ಅಷ್ಟೈತಲ್ಲ ನೀವು ಬರಿಬೇಕಾಗ್ತದ. ನೀವು ಕನ್ಫ್ಯೂಸ್ ಮಾಡೋ ಸಲಗನೆ ಈ ಟೈಪ್ ಕೇಳ್ತಿರ್ತಾರೆ. ಓಕೆ, ಇವಾಗ ನೆಕ್ಸ್ಟ್ ನೋಡೋಣ. ಒಂದ್ ಸಿಂಪಲ್ ಆಗಿ ನೀವು ಇಲ್ಲಿವರೆಗೂ ಕ್ವಶನ್ ಪೇಪರ್ ನೋಡಿದಾಗ ಒಂದ್ ANO ಅಥವಾ SNO ಸಾಮಾನ್ಯ ರೂಪ ಕೊಡ್ತಾರ. ಆ ಸಾಮಾನ್ಯ ರೂಪ ಕೊಟ್ಟಾಗ ಪದವನ್ನ ಕಂಡುಹಿಡೀರಿ ಅಂತ ಹೇಳ್ತಾರ. ಅವ್ರ ಎಷ್ಟನೇ ಪದ ಹೇಳ್ತಾರ ಅಷ್ಟನೇ ಪದವನ್ನ ಕಂಡುಹಿಡಿಬೇಕಾಗ್ತದ. ಈಗ ಮೊದ್ಲೇದದ ಒಂದೇದ ಫಸ್ಟ್ ಒನ್ ಇದ್ರೊಳಗ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಏನಾಗೈತೆ ಅಂತ ಹೇಳ್ಯಾರ ಅವ್ರು 5n + 3 ಆದಾಗ ಮೂರನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ಏನ್ ಮಾಡ್ಬೇಕು ನೀವು? n ಇದ್ದಲ್ಲೇ 3 ತುಂಬಿಟ್ರ ನಿಮ್ಮ ಆನ್ಸರ್ ಬಂದ್ 5 × 3 = 15, 15ಕ್ಕೆ 3 ಕೂಡಿಸಿದ್ರ 18. ಸೆಕೆಂಡ್ ಒನ್ 17 ಇಲ್ಲೇ ಮೂರನೇ ಪದವನ್ನ ಕೇಳ್ಯಾರ ಅಂತಂದಾಗ 4 × 3 ಅಂದ್ರೆ 12 ಆಯ್ತು. 12ಕ್ಕೆ 5 ಕೂಡಿಸಿದ್ರ 17. 17. ಮೂರನೇದು 9 n ಇದ್ದಲ್ಲ 9 9 × 3 = 27. 27 2 ಆಯ್ತಂದ್ರ 25. ವೆರಿ ಗುಡ್. ನೆಕ್ಸ್ಟ್ 7 ಈಗ n ಇದ್ದಲ್ಲ ಎಷ್ಟು ತುಂಬಿದ್ರಿ? 4 ಅಂತ ತುಂಬೇಕು. 2 × 4 = 8. 8 1 ಆಯ್ತಂದ್ರ 7. ನೆಕ್ಸ್ಟ್ ಒನ್ ನೋಡಿ 24 ಒಳಗ 3 × 2 ಮಾಡ್ಬೇಕು. 18 ಅವಾಗ 18. ಓಕೆ, 18 ಆಯ್ತು. ಈ ರೀತಿ ಉತ್ತರಗಳನ್ನ ನೀವು ಬರಿಬೇಕಾಗ್ತದೆ. ಓಕೆ, ಈಗ ಒಂದು ನೇರವಾಗಿ ಈ ರೀತಿ ಕೇಳ್ತಿರ್ತಾರ. ಇಲ್ಲ ಅಂದ್ರೆ ಏನ್ ಮಾಡ್ಬೋದು, ಡಿಫ್ರೆನ್ಸ್ ಕೇಳ್ತಾ ಇರ್ತಾರ, ವ್ಯತ್ಯಾಸವನ್ನ ಕೇಳ್ತಾ ಇರ್ತಾರ. ವ್ಯತ್ಯಾಸ ಕೇಳಿದಾಗ ಏನ್ ಮಾಡ್ಬೇಕು? ಒಂದ್ ವೇಳೆ AN ಸಾಮಾನ್ಯ ರೂಪ ಕೊಟ್ಟಿದ್ರ, ಈಗ ಇಲ್ಲೆಲ್ಲಾ ಮೇಲಿನ 5 ಪ್ರಶ್ನೆ ಒಳಗ AN ಏನಾಗೈತಿ ಸಾಮಾನ್ಯ ರೂಪ ಕೊಟ್ಟಿದಾರ. 5n + 3, 4n + 5, 3n - 2 ಅಂತಂದ ಈ ರೀತಿ ಏನ್ ಕೊಟ್ಟಿರ್ತಾರ. ಅವಾಗ n ಜೊತೆದಲ್ಲಿ ಏನ್ ಗುಣಲಬ್ಧ ಆಗ್ಯದ ಸಹಗುಣಕ ಅದೇ ಏನಾಗಿರ್ತದ ವ್ಯತ್ಯಾಸ ಆಗಿರ್ತದ. ಮೊದ್ಲೇ 1ನೇ ಸಮಸ್ಯೆದೊಳಗ ಅಂದ್ರೆ 5n + 3 ಆದಾಗ ಅಂತ ಐತಿ.
ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತದ 5 ಆಗಿರ್ತದ. n ಜೊತೆಗೆ ಏನೈತಿ 5 ಐತಿ ಅಂದ್ರ 5 ಆಗಿರ್ತದ. ಎರಡನೇದ್ ನೋಡ್ರಿ, ಸಾಮಾನ್ಯ ವ್ಯತ್ಯಾಸ ಅಂದಾಗ ಎಷ್ಟು ಬರಿಬಹುದು ನೀವು? an is equal to 4n plus 5 ಅಂತದ. ಈ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದಾಗ n ಜೊತೆಗೆ ಏನ್ ಗುಣಲಬ್ಧ ಇರ್ತದ ಅಥವಾ ಸಹಗುಣಕ ಇರ್ತದ, ಅದನ್ನ ನೀವೇನಂತ ಬರಿಬೇಕ? ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ನಾಲ್ಕು ಆಗ್ತದ. ಓಕೆ, ನೆಕ್ಸ್ಟ್ ಒನ್ 3 ಅದ. ಅದ್ರ ನೆಕ್ಸ್ಟ್ ಒನ್ 2n - 1 ಇದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗ್ತದ? 2 ಆಗ್ತದ. ಲಾಸ್ಟ್ ಫಿಫ್ತ್ ಒನ್ ನೋಡ್ರಿ, 2n - 3n ಅಂತ ಐತಿ. ಅವಾಗ ಸಾಮಾನ್ಯ ವ್ಯತ್ಯಾಸ ಏನಾಗ್ತದ? n ಜೊತೆಗೆ ಏನಾಗಿದೆ? -3 ಅನ್ನೋದೈತಿ. ಹಾಗಿದ್ರೆ ಅಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತದ? -3 ಆಗಿರ್ತದ. ಈ ರೀತಿ ನೀವು ಬರೆಯಕ್ ಪ್ರಾಕ್ಟೀಸ್ ಮಾಡು. ಟೈಮ್ ಸೇವ್ ಆಗ್ತದ. ಡೈರೆಕ್ಟ್ ಆಗಿ ನಮಗೆ ಗೊತ್ತಾಯ್ತಂದ್ರ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಓಕೆ, ಈಗ ಸಮಾಂತರ ಶ್ರೇಣಿಯ ಮಧ್ಯ ಪದವನ್ನು ಕಂಡುಹಿಡಿಯಿರಿ ಅಂತನ್ನುವಂತ ಈಗ 2 ಮಾಡೆಲ್ ಕ್ವಶನ್ ಪೇಪರ್ಗಳ ಅಥವಾ ಒಂದ್ ಸರಣಿ ನೋಡಿದಾಗೂ ಈ ಪ್ರಶ್ನೆ ನಿಮ್ ಪರೀಕ್ಷೆ ಒಳಗ ಬಂದದ. 2, x, 14 ಅಂತ ಐತಿ. ಹಿಂಗ 3 ಪದಗಳದಾವ ಅಂತಂದಾಗ 3ಕ್ಕೂ ಸಮ ಅಂತರನ ಇರ್ತದ. ಸಮಾಂತರ ಅಂತಂದಾಗ ಏನಾಗಿರ್ತದ? ಸಮ ಅಂತರ. ಅಂತರ ಏನಾಗಿರ್ಬೇಕ? ಸಮ ಇರ್ಬೇಕಂದಂಗ. ಈಗ 2, x, 14 ಅಂತಿದ್ದಾಗ ನೀವೇನ್ ಸಿಂಪಲ್ ಆಗಿ ಏನ್ ಮಾಡ್ಬೋದು? ಮೊದ್ಲೇದು ಮತ್ತು ಕೊನೆದು ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿಬಿಟ್ರ ಮಧ್ಯ ಪದ ಸಮಾಂತರ ಶ್ರೇಣಿಯ 2ನೇ ಪದ ನಿಮಗೆ ಸಿಗ್ತದೆ. ಮೊದ್ಲೇದು ಏನಾಗ್ತದ? 2ಕ್ಕ 14 ಕುಡಿಸಿದ್ರ 16 ಆಗ್ತದ. 16ದಾಗ 16ರ ಅರ್ಧ 8. ನೆಕ್ಸ್ಟ್ ಒನ್ ಎಷ್ಟು? 14 ಕಾರ್ ಕುಡಿಸಿ 20 ಆಯ್ತು. 20ರ ಅರ್ಧ ಅಂದಾಗ 10. ಈ 10 ಏನಾಗಿರ್ತದ? 6, 10, 14 ಅನ್ನಂಗ ಆಯ್ತು. 6, 10, 14 ಅನ್ನಂಗ ಐತೆ. ಈ ನೋಡ್ರಿ 6 ಗೆ 10 ಗೆ ಡಿಫ್ರೆನ್ಸ್ ಎಷ್ಟೈತಿ? 4 ಐತಿ. ಅವಾಗ 10 ಗೆ 14 ಡಿಫ್ರೆನ್ಸ್ ಎಷ್ಟ್ ಆಗ್ತದ? 4 ಆಗ್ತದ. ಅಂತ ನಿಮ್ಮ ಈ ನಂಬರ್ ಏನ್ ಬರ್ಕೊಂತೀರಿ ಆ ಎಕ್ಸ್ ಜಾಗದೊಳಗ ಬರದ ಟ್ಯಾಲಿ ಮಾಡ್ರಿ ಅಂದ್ರೆ ನಿಮ್ಗೆ ಈಜಿ ಗೊತ್ತಾಗ್ಬಿಡ್ತದ ಕರೆಕ್ಟ್ ರಾಂಗ್ ಅಂತ ಅನ್ನೋದು. ಈಗ 2, x, 12 ಅಂತ ಐತಿ. ಇದು ಎಕ್ಸ್ ಬೆಲೆ ಏನಾಗಿರ್ತದ? 12ಕ್ಕ 2 ಕುಡಿಸಿದ್ರ 14. 14ರ ಅರ್ಧ 7. 7 ಅನ್ನೋದು ಡಿಫ್ರೆನ್ಸ್ ಎಷ್ಟೈತಿ? 5 ಆಗ್ತದ. 7ಕ್ಕ 12ಕ್ಕ ಡಿಫ್ರೆನ್ಸ್ ಎಷ್ಟಾಗ್ತದ? 5 ಆಗ್ತದ. ಅವಾಗ ನಿಮ್ಮ ಆನ್ಸರ್ ಏನನ್ನಂಗಾಯ್ತು? ಕರೆಕ್ಟ್ ಅನ್ನಂಗಾಯ್ತು. 11, x, 19 ಅಂತದ. ಸಮಾಂತರ ಶ್ರೇಣಿಯಿಂದ ಎಷ್ಟದ ಬೆಲೆ? 25. ಎಷ್ಟು? 19ಕ್ಕ 11 ಕುಡಿಸಿದಾಗ 30 ಆಯ್ತು. 30ರ ಅರ್ಧ 15. ಲಾಸ್ಟ್ ಒನ್ 8. 11ಕ್ಕ 5 ಕುಡಿಸಿದ್ರ 16 ಆಗ್ತದ. 16ರ ಅರ್ಧ 8. ವೆರಿ ಗುಡ್. ನೆಕ್ಸ್ಟ್ ನೋಡೋಣ, ಬಿಂದುಗಳ ನಡುವಿನ ದೂರ. ನೋಡಿ, ನಾವು ಸಮಾಂತರ ಶ್ರೇಣಿ ಮೇಲೆ ಕಡ್ಡಾಯವಾಗಿ 1 ಅಂಕದ ಒಂದು ಪ್ರಶ್ನೆ ಮಲ್ಟಿ ಚಾಯ್ಸ್ ಆಗಿ ಇದ್ದೇ ಇರ್ತದ. ಅದರ ಸಲುವಾಗಿ ಈ 2 ಟೈಪ್ ಪ್ರಶ್ನೆ ಒಳಗ ಒಂದು ಟೈಪ್ ಪ್ರಶ್ನೆ ನಿಮ್ಗ ಬಂದೇ ಬರ್ತದ. ಬಿಂದುಗಳ ನಡುವಿನ ದೂರ ಅಂತ ಹೇಳ್ಯಾರ. ಬಿಂದುಗಳ ನಡುವಿನ ದೂರ ಅಂತಂದ್ರ ಈ ಮೂಲ ಬಿಂದುವಿನಿಂದ ಅಂತಂದಾಗ ಮೂಲ ಬಿಂದು ಯಾವಾಗ್ಲೂ ಏನಾಗಿರ್ತದ? x, 0,
0,0 ಆಗಿರುತ್ತದ. ಯಾವಾಗ ಅಂಕಗಳು ಮೊದಲಿಗೆ x ಆಗಿರ್ತದ ನಂತರ y ಆಗಿರ್ತದ. ಈಗ 8,-6 ಅಂದ್ರ 8 ಅನ್ನೋದು x ನಿರ್ದೇಶಾಂಕ, -6 ಅನ್ನೋದು y ನಿರ್ದೇಶಾಂಕ. x ನಿರ್ದೇಶಾಂಕ ಮತ್ತು y ನಿರ್ದೇಶಾಂಕಗಳು ನಮಗ್ ಗೊತ್ತಿರ್ತದ. ಅವಾಗ ನಾವ್ ಏನ್ ಮಾಡ್ಬೋದು, ಮೂಲ ಬಿಂದುವಿನಿಂದ ನಡುವಿನ ದೂರ ಅಂತಂದಾಗ ನೇರವಾಗಿ √(x²+ y²). ಅಲ್ಲಿ ಮೈನಸ್ ಇದ್ರು ಏನಾಗ್ತದ, ಸ್ಕ್ವೇರ್ ಮಾಡಿದಾಗ ಪಾಸಿಟಿವ್ ನ ಇರ್ತದ. ಮೈನಸ್ ಇದ್ದಾಗೂ ಪಾಸಿಟಿವ್ ಮಾಡಿದ್ವಿ ಅಲ್ಲ, ವರ್ಗ ಮಾಡಿದಾಗ ಅದು ಪಾಸಿಟಿವ್ ಆಗ್ತದ. 8 ವರ್ಗ ಎಷ್ಟಾಯ್ತು? 64. 6 ವರ್ಗ 36. 36ಕ್ಕೆ 64 ಕೂಡಿಸಿದ್ರೆ ಎಷ್ಟಾಗ್ತದೆ? 100. 100ರ ವರ್ಗಮೂಲ ಎಷ್ಟು? 10. ಇದು ಆನ್ಸರ್ ಹಂಗಂದ 10. ಏನಂತ ಬರಿಬೇಕು ನೀವೀಗ? ಮಾನಗಳು. 10 ಮಾನಗಳಂತಂದ ಬರಿಬೇಕು. ಅದ ಸೇಮ್ ಇವನ್ನೆಲ್ಲ ಬಿಡ್ಸಂತದಕ್ಕೆ. ಈ ಮೂಲ ಬಿಂದುವಿನಿಂದ 4,3 ಅಂತದ. 4ರ ವರ್ಗ ಎಷ್ಟಾಗ್ತದ? 16. 3ರ ವರ್ಗ 9. 14ಕ್ಕೆ 9 ಕೂಡಿಸಿದ್ರ 25. 25ರ ವರ್ಗಮೂಲ ಎಷ್ಟು? 5 ಮಾನಗಳು. ನೆಕ್ಸ್ಟ್ ಒನ್ -5 ಮಾನಗಳು. -3 ವರ್ಗನು ಏನಾಗಿರ್ತದೆ? 9 ಆಗಿರ್ತದೆ. ಅವಾಗ 4ರ ವರ್ಗನು 16 ಆಯ್ತು. ಅವಾಗ ಮತ್ತೆ 25 ಆಗ್ತದೆ. 25ರ ವರ್ಗಮೂಲ 5. ನೆಕ್ಸ್ಟ್ ಒನ್ ನೋಡ್ರಿ, 9,12 ಅಂತ ಐತಿ. 9ರ ವರ್ಗ ಎಷ್ಟಾಯ್ತು? 81. 144 ಕೊಡುತ್ರಿ. 225 ವರ್ಗಮೂಲ ಎಷ್ಟಾಗ್ತದೆ? 15 ಮಾನ. ಎಷ್ಟು? 15 ಮಾನಗಳು. ನೆಕ್ಸ್ಟ್ ಲಾಸ್ಟ್ ಒನ್ ನೋಡ್ರಿ, -5 ಮತ್ತು 12 ಅಂತದ. 144 + 20. 165 ಮತ್ತೆ 140 ಎಷ್ಟು? 13 ಮಾನಗಳು. ಸಿಂಪಲ್ ಆಗಿರುವಂತ ಒಂದು ಮಾರ್ಕರ್ಗೆ ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಒಂದು ಕ್ವಶನ್ ಇರ್ತದ. ನಾವು ಬ್ಲೂ ಪ್ರಿಂಟ್ ನಾನು ನೋಡಿದಾಗ ಯಾವ ಪಾಠದ ಮೇಲೆ ಯಾವ ಕ್ವಶನ್ಗಳ ಅಬ್ಜೆಕ್ಟ್ ಬರೋ ಸಾಧ್ಯತೆ ಐತಿ, ಆಮೇಲೆ 1 ಮಾರ್ಕರ್ಸ್ ಕೇಳುವಂತವು ಅದೆಲ್ಲ ನಿಮ್ಗೆ ಫಸ್ಟ್ ಪೇಜ್ ಒಳಗ ಪರಿವಿಡಿ ಒಳಗ ಕೊಟ್ಟದ. ಅದನ್ನ ಇನ್ನೊಂದ್ಸಲ ನೀವು ಅಬ್ಸರ್ವ್ ಮಾಡ್ರಿ. 3 ಅಂಕದ ಪ್ರಶ್ನೆಗಳ ಏನ್ ನಿರ್ದೇಶಾಂಕದ ಮೇಲೆ ಬರ್ತಾ ಇದಾವ, ಒಂದು ವಜ್ರಾಕೃತಿಗಳನ್ನ ಕೊಟ್ಟಿರ್ತಾರ ಅಥವಾ ಸಮಾಂತರ ಚತುರ್ಭುಜ ಕೊಡ್ಬೋದು. ಹಿಂಗ್ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ. ಅವಾಗ ಕರ್ಣಗಳ ನಾವು ಪರಸ್ಪರ ಏನಾಗ್ತಾವ, ಛೇದಿಸ್ತಾವ ಅಂತಂದಾಗ ಆ ಬೇಸ್ ಮೇಲೆ ಇಟ್ಕೊಂಡು ಬಿಡಿಸೋದು ನಾವು. ಅವಾಗ ಮಧ್ಯ ಬಿಂದುವಿನ ಪ್ರಮೇಯನ ಯೂಸ್ ಮಾಡಿದಾಗ ಇನ್ನೊಂದು ಬಿಂದುಗಳು ನಮ್ಗ ಫೈಂಡ್ ಔಟ್ ಆಗ್ತಾ ಇರ್ತಾವ. ಅದರ ಸಲುವಾಗಿ ಈ ಮಧ್ಯ ಬಿಂದುವಿನ ಮೇಲೆ ಇರುವಂತವು ಇದ್ದು ಅಂದ್ರೆ ಬಹಳ ಸಿಂಪಲ್. ಈಗ F4 ಅದ, ಇಲ್ಲಿ ಎಷ್ಟು ಅನ್ನೋದು 2 ಅದ. 4 + 2 ಅಂದ್ರೆ ಎಷ್ಟಾಯ್ತು? 4 + 2 ಅಂತಂದ್ರೆ 6 ಆಯ್ತು. 6 ಅರ್ಧ 3. ಆಮೇಲೆ 3 ನಿರ್ದೇಶಾಂಕ 1 ಅದ. 3 ಮತ್ತ 1 ಅಂತಂದಾಗ ಇವನ್ 2 ಕೂಡಿಸಿದಾಗ 4 ಆಯ್ತು. 4ರ ಅರ್ಧ 2. ಅವಾಗ 3,2 ಮಧ್ಯ ಬಿಂದು ನಿರ್ದೇಶಾಂಕ ಏನಿರ್ತದ? 3,2.
ನೆಕ್ಸ್ಟ್ ನೋಡ್ರಿ ಇದು ಸೆಕೆಂಡ್ ಒನ್ 2 ಕ 4 ಕುಡಿಸಿದ್ರೆ 6 ಆಯ್ತು 6 ದ ಅರ್ಧ 3 3 ಕ 3 ಕುಡಿಸಿದ್ರೆ 6 6 ಆಯ್ತು 6 ದ ಅರ್ಧ 3 ಥರ್ಡ್ ಒನ್ ಯಾರು ಹೇಳ್ತೀರಿ ಹಾ ವಿಶ್ವ ಯಾರು ಹಲೋ ರೀ ಹಾ ಹೇಳ್ಬೋದು ಹಾ ಹೇಳ್ಬೇಕು 6 ಈಗ 6 5 ಅದ ಇಲ್ಲಿ 1 ಅದ 6 ಆಯ್ತು 6 ಆಯ್ತು ರೀ 3 ರೀ ಸರ್ 6 ದ ಅರ್ಧ 3 ಓಕೆ Three. ಗುಡ್ 4 + 4 8 ರೀ ಸರಿ ಹಾ 8 ದ ಅರ್ಧ 4 ರೀ ಸರಿ 8 ದ ಅರ್ಧ 4 ಗುಡ್ 4 ಇಷ್ಟು ನಮಗ ಮಧ್ಯ ಬಿಂದುವನ್ನು ನಿರ್ದೇಶಾಂಕ ಕಂಡಿಡಕ ಬರ್ಬೇಕು ನೆಕ್ಸ್ಟ್ ಅದ ಸೇಮ್ ನೆಕ್ಸ್ಟ್ ಒನ್ ಫೋರ್ತ್ ಒನ್ ಬೇರೆದವ್ರು ಮತ್ತೆ ಯಾರಾದ್ರೂ ಹೇಳ್ಬೋದು ಯಾರು ಹೇಳ್ತೀರಿ ಇದ್ಯಾರಿದು ಕಲಂ ಎಷ್ಟಾಗ್ತದೆ ಇಲ್ಲಿ 3,4 ಅದ 5,6 ಅದ ಎಕ್ಸ್ ಅದ ಇಲ್ಲಿ 3 ಅದ ಇಲ್ಲಿ ಎಕ್ಸ್ ಎಷ್ಟೈತಿ 5 ಅದ 3 ಕ 5 ಕುಡಿಸಿದ್ರೆ 8 ಅದ ಅರ್ಧ 4 ಮತ್ತೆ 6 ಐತಿ ವಾಯ್ದ ಅವಾಗ 4 ಕ 6 ಕುಡಿಸಿದ್ರೆ 10 ಅದ ಅರ್ಧ 5 4,5 ನೆಕ್ಸ್ಟ್ ಒನ್ ಐಶ್ವರ್ಯ ಯಾರಿದು ಹಾ ರಕ್ಷಿತಾ ಹೇಳ್ಬೋದು 4 ಕ್ಯಾಲ್ಕುಲೇಷನ್ 6 ಅರ್ಧ 3 ಓಕೆ ಕರೆಕ್ಟ್ 3 ಕಾನ್ಕುಷನ್ 4 4 ಅರ್ಧ 2 ಓಕೆ ಕರೆಕ್ಟ್ ಅದ ಗುಡ್ ನೆಕ್ಸ್ಟ್ ಒನ್ ಮತ್ ಬೇರೆದವ್ರು ಹೇಳ್ರಿ ಪ್ರಜ್ವಲ್ Sir, 4 + 2 6 ರೀ 6 ಅರ್ಧ 3 ರೀ ಓಕೆ ಕರೆಕ್ಟ್ ಗುಡ್ 7 + 1 = 8 8.5 ಅಂದ್ರೆ 4 ರೀ 4 ಗುಡ್ 3, ಹಿಂಗ 4 ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನ ನೀವು ಕಂಡಿಡಿಯಕ್ ಬಂತಂದ್ರ ಇವಾಗ ಏನ್ 3 ಮಾರ್ಕರ್ಸ್ ಕೇಳ್ತಾ ಇದಾರ ಆ ಲೆಕ್ಕಗಳನ್ನ ನೀವು ಸುಲಭವಾಗಿ ಬಿಡಿಸ್ಬೋದು ಅದಕ್ಕ ನೀವು 1 ಮಾರ್ಕರ್ಸಿಗೆ ಸಂಬಂಧಪಟ್ಟಂಗ ನೀವು ಇಷ್ಟು ವೆರೈಟಿ ಆಗಿರುವಂತ ಪ್ರಶ್ನೆಗಳನ್ನ ನೀವು ನೋಡ್ಕೊಂತ ಹೋಗ್ತಾ ಇದ್ರ ಮಿನಿಮಮ್ ಇಷ್ಟಾದ್ರೂ ನಾವು ನೋಡ್ಬೇಕು ಈಗ ಸಂಭವನೀಯತೆ ಮೇಲೆ ಒಂದ್ ಕ್ವಶನ್ ಇರ್ತದ ಒಂದ್ 3 ಮಾರ್ಕರ್ಸಿನ ಕ್ವಶನ್ ಅದ ಒಂದು 1 ಮಾರ್ಕರ್ಸಿನ ಕ್ವಶನ್ ಅದ ಆ 3 ಮಾರ್ಕರ್ಸಿನ ಕ್ವಶನ್ ಅಂತೂ ಬಿಡಿಸ್ಬೇಕಾದಾಗ ನೀವು ಅದನ್ನ ಒಂದೇ ಫಾರ್ಮುಲಾ ಐತಿ P(E) = N(E) / N(S) ಅಂತಂದು ಸಂಭವನೀಯತೆ ಮೇಲೆ ಏನಾದ್ರೂ 1 ಮಾರ್ಕರ್ಸಿನ ಪ್ರಶ್ನೆ ಕೇಳ್ತಾ ಇದ್ರ ಗೆಲ್ಲುವ ಸಂಭವನೀಯತೆ ಕೊಡ್ತಾರ ಸೋಲುವ ಸಂಭವನೀಯತೆ ಕೇಳ್ತಾರ ಅಥವಾ P(E) ಕೊಡ್ತಾರ P(E' ಅನ್ನ ಕೇಳ್ತಾ ಇರ್ತಾರ ಇಲ್ಲಿ ಈ ರೀತಿ ಕೇಳಿದಾಗ ನೀವ್ ಏನ್ ಮಾಡ್ಬೇಕು ಅದನ್ನ 1 ಮೈನಸ್ ಆಗಿ ಬರೀತಿರ್ತೀವಿ ನಾವು P(E) + P(E' = 1 ಆಗಿರ್ತದ P(E) + P(E' = 1 ಆಗಿರ್ತದ ಅವಾಗ ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ ಒಂದೇದ್ರಾಗ ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ ಕೊಟ್ಟಾರ 0.25 ಅಂತಂದ ಆದರೆ ಗೆಲ್ಲುವ ಸಂಭವನೀಯತೆ ಅಂತ ಕೇಳಿದ್ರ ಇದನ್ನ ಏನ್ ಮಾಡ್ಬೇಕು ನೀವು 1 ಒಳಗ್ ಮೈನಸ್ ಮಾಡ್ಬೇಕು 0.25 ನೀವು 100% ಅಂತಂದಾಗ 25% ಸೋಲುದಿತ್ತಂದ್ರ 75% ಏನಾಗ್ತದ ಗೆಲ್ಲುದಿರ್ತದ ಅದನ್ನ ನಾವು ಡೇ ಲೈಫ್ ಒಳಗ ಪರ್ಸೆಂಟೇಜ್ ಒಳಗ 100 ಒಳಗ ಕನ್ವರ್ಟ್ ಮಾಡಿರ್ತೀವಿ ಆದ್ರ ಸಂಭವನೀಯತೆ ಏನಾಗಿರ್ತದ 0 to 1 ಇರ್ತದ 0 to 1 ಕನ್ವರ್ಟ್ ಮಾಡಿದಾಗ 0.25 ಇದ್ದಿದ್ದು ಎದ್ರೊಳಗ ಮೈನಸ್ ಮಾಡ್ಬೇಕು ನಾವೀಗ
1.00 ಅಂತ ಬರ್ಕೋರಿ. ಅಂದ್ರ ನಿಮಗ ವ್ಯತ್ಯಾಸ ಮಾಡಾಕ ಕರೆಕ್ಟ್ ಆಗ್ತದ. ಅದ್ರ ಸಲುವಾಗಿ ನೀವು 1.00 ಒಳಗ 0.25 ಮೈನಸ್ ಮಾಡಿದ್ರ 0.75 ಬಂತು. ಅದೇ ರೀತಿ ನೋಡ್ ಸೆಕೆಂಡ್ ಒನ್ ಪಿ ಆಫ್ ಇ 0.05 ಕೊಟ್ಟಾರ. ಅದು ಪಿ ಆಫ್ ಇ ಡ್ಯಾಶ್ ಕೇಳ್ಯಾರ. ಎಷ್ಟು ಬರಿಬಹುದು? ಹ್ಮ್ 1.05 ಮೈನಸ್ ಮಾಡಿದ್ರ 0.95. ಅದ ಸೇಮ್ ನೆಕ್ಸ್ಟ್ ಒನ್ ಐತ್ ನೋಡ್ರಿ 0.75 ಪಿ ಆಫ್ ಇ ಅಂತ ಕೊಟ್ಟಾರ. ಪಿ ಆಫ್ ಇ ಡ್ಯಾಶ್ ಎಷ್ಟಾಗ್ತದ? 0.25. 0.25. 0.25 ಕರೆಕ್ಟ್. ನೆಕ್ಸ್ಟ್ ಒನ್ ನೋಡ್ರಿ ಪಿ ಆಫ್ ಎ 0.55 ಅದ. ಆದ್ರೆ ಪಿ ಆಫ್ ಎ ಡ್ಯಾಶ್ ಅಂತ ಕೊಟ್ಟಾರ. ಪಿ ಆಫ್ ಎ ಕೊಟ್ಟಾರ, ಪಿ ಆಫ್ ಎ ಡ್ಯಾಶ್ ಕೇಳ್ಯಾರ. ಎಷ್ಟಾಗ್ತದ? 0.45. 0.45 ಕರೆಕ್ಟ್ ಅದ. 0.65 ಕೊಟ್ಟಾರ. ಪಿ ಆಫ್ ಎ ಡ್ಯಾಶ್ ಎಷ್ಟಾಗ್ತದ? 0.35. 0.35 ಗುಡ್. ಪಿ ಆಫ್ ಇ ಐತೆ 0.3 ಕೊಟ್ಟಾರ. 0.97. 0.97 ಓಕೆ. ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ. ಇದೇ ರೀತಿ ಐತಲ್ಲ, ನೀವು ಒಂದ್ ಸ್ವಲ್ಪ ಯಾವಾಗ ಕ್ವಶನ್ ಮಾತ್ರ ನೀವು ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡೋಕ್ಕಿಂತ ಮುಂಚಿತವಾಗಿ ಸ್ಪಷ್ಟವಾಗಿ ಓದ್ಕೋಬೇಕು. ಇನ್ನು ಸಂಭವನೀಯತೆ ಮೇಲೆ ಏನಾದ್ರು ಈ ತರ ಪ್ರಶ್ನೆಗಳನ್ನ ಕೇಳಿದಾಗ ಈ ರೀತಿ ಪ್ರಶ್ನೆಗಳು ಬರುವಂತ ಇರ್ತಾವ. ಇಲ್ಲಿ 5 ಟೈಪ್ ಕೇಳಿನ ಅದನ್ನ 1 ಮಾರ್ಕಸ್ ಇರ್ತಾವ. ಅಥವಾ ಇದನ್ನ ಐತಲ್ಲ ಜಾಸ್ತಿ ಚಾಯ್ಸಿಂಗ್ ಅಲ್ಲ 1, 2, 3 ಒಳಗ್ ಕೊಟ್ಟಿದ್ರ ಸಬ್ ಕ್ವಶನ್ ಇದ್ದಂದ್ರ ಅವಾಗ ನಿಮ್ಗ ಅದನ್ನ 3 ಮಾರ್ಕಸ್ಸಿಗೆ ಕ್ವಶನ್ ಕೇಳ್ತಾ ಇರ್ತಾರ. ಈಗ ಒಂದ್ ಪೆಟ್ಟಿಗೆ ಒಳಗೆ 28 ಅದಾವ ಅಂತ ಹೇಳ್ಯಾರ. 7 ಬಲ್ಬ್ಗಳ ದೋಷ ಪೂರಿತವಾಗ್ಯಾವ ಅಂತ ಹೇಳ್ಯಾರ. ಒಂದು ಬಲ್ಬ್ ಅನ್ನು ಹೊರತೆಗೆಯಲಾಗಿದೆ ಅಂತ ಹೇಳ್ಯಾರ. ಅದು ಹೆಂಗಿರ್ಬೇಕು? ದೋಷ ಪೂರಿತ ಆಗಿರದೇ ಇರುವ ಅಂತ ಹೇಳ್ಯಾರ. ಆಗಿರದೇ ಇರುವ ಅಂತಂತಂದ್ರ ದೋಷ ಪೂರಿತ ಆಗಿದ್ದು ಎಷ್ಟ್ ಅದಾವ? 7 ಅದಾವ. ಟೋಟಲ್ ಎಷ್ಟಿದ್ದು? ಅದು ಯಾವಾಗ್ಲೂ 28 ಅಂತೂ ಛೇದ ಬಂದ್ಬಿಡುತ್ತ. ಈಗ ಯಾವ ಎಲಿಜಿಬಲ್ ಅಕ್ಕಾವು ಅವ್ರು ಹೇಳಿದ ಕಂಡೀಷನ್ಕ ಅವನ್ ಮಾತ್ರ ಅಂಶದೊಳಗೆ ಬರ್ಕೊಂತ ಹೋಗ್ಬೇಕು ನಾವೀಗ. ಟೋಟಲ್ 28 ಅಂತರದ ಡಿವೈಡೆಡ್ ಬೈ 28 ಅಂತ ಬರ್ದ್ಬಿಟ್ಟೆ. ಈಗ ದೋಷ ಪೂರಿತ ಆಗಿರದೇ ಇರುವಂದ್ರೆ ಎಷ್ಟಿರ್ತಾವ? 21. 21 ಅಂಶದೊಳಗೆ ಬರೆದ್ ಬಿಟ್ರ ನಿಮ್ ಆನ್ಸರ್ ಮುಗೀತು. ಸೆಕೆಂಡ್ ಒನ್ ನೋಡ್ರಿ, ಒಂದು ಬುಟ್ಟಿ ಒಳಗೆ 36 ಹಣ್ಣು ಅದಾವ ಅಂತ ಹೇಳ್ಯಾರ. ಹಂಗ ಛೇದೊಳಗೆ ಎಷ್ಟು ಬರೀಲಿ? 36 ಬರ್ಬಿಡ್ಬೇಕು. ಅಂಶದೊಳಗ 9 ಹಣ್ಣುಗಳು ಕಳ್ತೀವಿ ಅಂದ್ರೆ ಡ್ಯಾಮೇಜ್ ಇದಾವ. ಕಳೆ ದಿರುವ ಅಂದ್ರೆ ಚಲೋ ಹಣ್ಣು ಎಷ್ಟದಾವು? 27. 27 ಕರೆಕ್ಟ್. 27 ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, ಒಂದ್ ಪೆಟ್ಟಿಗೆ ಒಳಗ 500 ಗಡಿಯಾರ ಅದಾವ ಅಂತ ಹೇಳ್ಯಾರ. 500 ಅನ್ನೋದು ಏನಾಗ್ಬಿಡ್ತದ? ಛೇದೊಳಗ್ ಬಂತ. ಟೋಟಲ್ 50 ಗಡಿಯಾರ ಏನಾಗ್ಯಾವ? ದೋಷ ಪೂರಿತ ಆಗಿರದೆ ಇರುವ ಅಂತ ಹೇಳ್ಯಾರ. ದೋಷ ಪೂರಿತ ಆಗಿರದೇ ಇರುವ ಅಂದ್ರ 50 ಡ್ಯಾಮೇಜ್ ತೆಗದ್ರ
450 ಬರ್ತದ. ಅದ ಸೇಮ್ ನೋಡ್ರಿ, ಒಂದ್ ಪೆಟ್ಟಿಗೆಯಲ್ಲಿ 100 ಪೆನ್ಗಳದಾವ ಅಂತ ಹೇಳ್ಯಾರ. 8 ಪೆನ್ ದೋಷಪೂರಿತವಾಗಿ ಅಂತ ಹೇಳ್ಯಾರ. ಅದು ಟೋಟಲ್ ಎಷ್ಟು 100 ಬಂತ. ಅಂಶದೊಳಗ 92 ಕರೆಕ್ಟ್. ಲಾಸ್ಟ್ ಒಂದ್ ಕ್ವಶನ್ ಅದ. ಒಂದು ಪೆಟ್ಟಿಗೆ 100 ಪೆನ್ಗಳದಾವ ಅಂತ ಹೇಳ್ಯಾರ. 8 ಪೆನ್ ದೋಷಪೂರಿತವಾಗಿವ ಅಂತ ಹೇಳ್ಯಾರ. ಹಂಗ 100 ಏನಾಯ್ತು? 100 ಬಂತ. ಅವ್ರು ಲಾಸ್ಟಿಗೆ ಏನ್ ಕೇಳ್ಯಾರ? ಅದು ದೋಷಪೂರಿತ ಆಗಿರುವ ಅಂತ ಹೇಳ್ಯಾರ. 8 ಇಲ್ಲಿವರೆಗೆ ಏನಿದ್ದು ಆಗಿರದೇ ಇರುವಂತ ಏನ್ ಮಾಡ್ತಿದ್ವಿ, ಅದನ್ನ ಮೈನಸ್ ಮಾಡ್ತಿದ್ವಿ. ಚಲೋ ಇದ್ದಿದ್ದು ಒಟ್ಟ ತಗೊಂತಿದ್ವಿ. ಈಗ ದೋಷಪೂರಿತ ಆಗಿರುವ ಅಂತ ಹೇಳ್ಯಾರ. 8 ದೋಷಪೂರಿತ ಎಷ್ಟ್ ಅದಾವ? 8 ಹಂಗಂದ್ರ ಅಂಶದೊಳಗೆ ಎಷ್ಟ್ ಬರ್ಬೇಕು? 8 ಬರ್ಬೇಕು. ಲಾಸ್ಟ್ ನಿಮ್ಗ ಏನ ಪ್ರಿಪರೇಟರಿ ಎಕ್ಸಾಮ್ ನಡೆದದ ಈ 2ನೇ ಸರಣಿ ಒಳಗ, ಅಲ್ಲಿ ಏನ್ ಮಾಡಿದ್ರು ನಿಮಗ್ ಇದೇ ರೀತಿ ಕನ್ಫ್ಯೂಸ್ ಮಾಡಿರ್ತಾರ. ಅದಕ್ಕ ದೋಷಪೂರಿತ ಆಗಿರುವುದೈತಿಕ ಆಗಿರದೇ ಇರುವ ಐತೋ, ಏನ್ ಆಗಿರುವ ಐತೋ, ಆ ಕ್ವಶನ್ ಅನ್ನ ಸ್ಪಷ್ಟವಾಗಿ ಓದ್ಕೋಬೇಕು. ಆ ಕಂಡೀಷನ್ ಅರ್ಹವಾಗಿರುವಂತ ಏನ್ ಅಂಶ ಇರ್ತದ ಅಷ್ಟ ನಂಬರ್ಸ್ ಗಳನ್ನ ಏನ್ ಮಾಡ್ಬೇಕು ನೀವು ಅಂಶದೊಳಗ ಬರಿಬೇಕು. ಬರ್ದಾಗ ನಿಮ್ಮ ಆನ್ಸರ್ ಏನಾಗ್ತದ ಕರೆಕ್ಟ್ ಆಗ್ತದ. ನೀವೆಲ್ಲ 100% ಓದಿರ್ತೀರಿ. ಈಗ ಔಟ್ ಆಫ್ ಔಟ್ ಮಾಡೋರು ನೀವೆಲ್ಲ 1 ಮಾರ್ಕಸ್ ಬಹಳಷ್ಟು ಇಂಪಾರ್ಟೆಂಟ್ ಆಕಾವ್. ಯಾಕ 2 ಮಾರ್ಕಸ್ 3 ಮಾರ್ಕಸ್ ಲಾಂಗ್ ಕ್ವಶನ್ಗಳನ್ನ ಬಹಳಷ್ಟು ಎಲ್ಲಾನು ಪ್ರಾಕ್ಟೀಸ್ ಮಾಡಿರ್ತೀರಿ. ಮಾರ್ಕಸ್ ಮೈನರ್ ಮಿಸ್ಟೇಕ್ ಮಾಡೋದ್ರಿಂದ ನಿಮ್ ಔಟ್ ಆಫ್ ಔಟ್ ಏನಾಗ್ತದ ಸ್ಕೋರ್ ಅನ್ನ ತಲುಪಕ್ಕಾಗಲ್ಲ. ಅದ್ರ ಸಲುವಾಗಿ ಯಾವಾಗ್ಲೂ ಯಾವುದೇ ಪ್ರಶ್ನೆ ಇರ್ಬೋದು, ಆ ಪ್ರಶ್ನೆಗಳನ್ನ ನೀವು ಆನ್ಸರ್ ಮಾಡ್ಬೇಕಾದಾಗ ಸ್ಪಷ್ಟವಾಗಿ ಒಂದ್ಸಲ ಅದನ್ನ ಓದ್ಕೋರಿ. ಯಾಕ ಕ್ವಶನ್ ಈಜಿ ಅದ, ನಿನ್ಗ ಆನ್ಸರ್ ಗೊತ್ತದ. ಆದ್ರ ನೀ ಏನೋ ಒಂದ್ ಅವಸರ ಮಾಡಿ ಅಥವಾ ಏನೋ ಒಂದ್ ಗಡಬಡದೊಳಗ ಏನಾಗ್ಬಿಡ್ತದ, ಮಾರ್ಕಸ್ ಕಳ್ಕೊಳಂತ ಚಾನ್ಸಸ್ ಇರ್ತದ. ನಮಗ ಸಾಕಷ್ಟು ಸಮಯ ಅದ. 3 ಗಂಟೆ 15 ನಿಮಿಷ ಅವಕಾಶ ಇರೋದ್ರಿಂದ ಸ್ಪಷ್ಟವಾಗಿ ಪ್ರಶ್ನೆಗಳನ್ನ ಓದ್ಕೊಂಡು ಅರ್ಥ ಮಾಡ್ಕೊಂಡು ಯಾವ ಪ್ರಶ್ನೆಗಳಿಗೆ ಏನೇನ್ ದತ್ತಾಂಶಗಳನ್ನ ಕೊಟ್ಟಾರ, ಏನ್ ಕೇಳಿದಾರ ಅನ್ನೋದು ಸ್ಪಷ್ಟ ಕಲ್ಪನೆ ಇಟ್ಕೊಂಡು ನೀವು ಆನ್ಸರ್ಗಳನ್ನ ಬರಿಬೇಕು. ಓಕೆ, ಥ್ಯಾಂಕ್ ಯು. ಇದೇ ರೀತಿ ಈ ತರ ನಿಮ್ಗಿಲ್ಲಿ ಇವು 1 ಮಾರ್ಕಸ್ ಟಾಪ್ 10 ಅಂತ ಕೊಟ್ಟಿದ್ದ ಮಿನಿಮಮ್ ಬರುವಂತವು. ಆಮೇಲೆ ಗ್ರಾಫ್ ಲೆಕ್ಕಗಳನ್ನ ಬಿಡ್ಸಾಕ್ ಬರ್ಬೇಕು. ಗ್ರಾಫ್ ಲೆಕ್ಕಗಳನ್ನ, ಆಮೇಲೆ ಇಲ್ಲಿ ನೋಡಿ ಫಾರ್ಮೆಟ್ ಕೊಟ್ಬಿಟ್ಟದ. ಇಲ್ಲಿ ಫಾರ್ಮೆಟ್ ಆಗಿರುವಂತ ಲೈನ್ ಏನದ ಫಿಕ್ಸ್ ಅದ, ಯಾವ್ದೇ ರೀತಿ ಚೇಂಜಸ್ ಇರೋದಿಲ್ಲ. ಈಗ 3 + 2√5 ಅಂತದ. ಇಲ್ಲಿ ಮೇಲೆ ಒಂದು ಮಾಡೆಲ್ ಕೊಟ್ಟದ, ಅದ್ರ ಕೆಳಗಡೆ ಒಂದು ಎಕ್ಸಾಂಪಲ್ ನಿಮ್ಗೆ ಯಾವ ಬೇಕಾದ ನಂಬರ್ ತುಂಬ್ರಿ, ಅವು ವ್ಯಾಲ್ಯೂಗಳ ಇವಿಷ್ಟು ಲೈನ್ಗಳು ಏನಾಗಿರ್ತಾವ ಫಿಕ್ಸ್ ಇರ್ತಾವ. ಈಗ ಇಲ್ಲ 2 + 5 ಅದ ಅಂತ ತಿಳ್ಕೊರಿ. ಅವಾಗ 2 + 5 ಒಂದು √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರೀತೀರಿ. ಅವಾಗ 2 + √5 ಯಾವಾಗ ಭಾಗಲಬ್ಧ ಅಂತ ಬರ್ಕೊಂಡಿರ್ತೀವೋ ಅದ್ರ P/Q ಆಗ್ತದ. ಅವಾಗ √5 P/Q. ಇದು +2 ಇದ್ದಿದ್ದು ಈ ಕಡೆ ಬಂದಾಗ ಏನಾಗಿರ್ತದ -2 ಆಗ್ತದ. ಅವಾಗ ಡೈರೆಕ್ಟ್ ಆಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬಿಡ್ರಿ. P - 2 × Q / Q ಇಷ್ಟು ಬರದ್ ಬಿಟ್ರ ನಿಮಗೆ 2 ಮಾರ್ಕಸ್ ಫಿಕ್ಸ್. ಅವಾಗ ಇದು ಒಂದು ಭಾಗಲಬ್ಧ ಸಂಖ್ಯೆ. ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆ ಆದದ್ದರಿಂದ ಇದು ವೈರುಧ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. ನಮ್ಮ ಊಹೆ ತಪ್ಪಾಗಿದೆ ಅಂತ ಬರದ ಲಾಸ್ಟಿಗೆ ಇಲ್ಲಿ ಏನ್ ಕ್ವಶನ್ ಕೊಟ್ಟಿರ್ತಾರ ಅದನ್ನ ಬರೀತೀರಿ. 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇಷ್ಟನ್ನೇ ಸಾಧಿಸಿದ್ರಂದ್ರ 2 ಮಾರ್ಕಸ್ಸಿನ 2 ಕ್ವಶನ್ಗಳು ನಿಮ್ಗ
ಒಂದನೇ ಚಾಪ್ಟರ್ಗೆ ಸಂಬಂಧಪಟ್ಟಂಗ 2 ಕ್ವಶನ್ಗಳು ಬಂದೇ ಬರ್ತಾವ. 2 ಮಾರ್ಕಸ್ನು ಒಂದು ಈ ಟೈಪ್ ಕ್ವಶನ್ ಇರ್ಬೋದು ಅಥವಾ ಬರೀ ಸಿಂಗಲ್ ಆಗಿ ಒಂದ ಪದ ಕೊಟ್ಟದ √3 ಅಥವಾ √5 √7 ಈ ರೀತಿ ಕೊಟ್ಟಾಗನು ಇದಕ್ಕೆ ಜನರಲ್ ಫಾರ್ಮ್ಯಾಟ್ ಮಾಡಿದ. ಈ ಫಾರ್ಮ್ಯಾಟ್ ಒಳಗ ನೀವು ಬರೀ ಒಂದ್ ನಂಬರ್ ಇಲ್ಲಿ 2 ತುಂಬಿದ್ನಂದ್ರ √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿರ್ತಾರ. ಅವ √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. √2 = p/q ಅದನ್ನ ವರ್ಗ ಮಾಡಿದಾಗ q² = p²/2 ಆಯ್ತು. ಅವಾಗ p² ಅನ್ನ 2 ಭಾಗಿಸಿದರೆ p ಅನ್ನು ಸಹ 2 ಭಾಗಿಸುತ್ತದೆ. p ಹಂಗಂದ್ರೆ ಯಾವ ಮಗ್ಗೆಗೆ ಐತೆ ಅನ್ನಂಗಾಯ್ತು? 2ರ ಮಗ್ಗೆಗ. ಅವಾಗ p = 2k. q² ಇಲ್ಲಿ ಏನ್ ಬಾಕ್ಸ್ ಕೊಟ್ಟದ ನೀವು 2 ಬರ್ಕೊಂತ ಹೋಗ್ಬಿಟ್ರ ನಿಮ್ಮ ಆನ್ಸರ್ ಬಂದ್ಬಿಡ್ತದ. q² = 2k² ಬರ್ತದ. ಅವಾಗ q² = 2k². k² = q²/2. q² ಅನ್ನು 2 ಭಾಗಿಸಿದರೆ q ಅನ್ನು ಸಹ 2 ಭಾಗಿಸುತ್ತದೆ. ಇದು ವೈರುಧ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. ನಮ್ಮ ಊಹೆ ತಪ್ಪಾಗಿದೆ. √2 ಒಂದು ಅಭಾಗಲಬ್ಧ ಸಂಖ್ಯೆ. ಹಿಂಗೊಂದು ಜನರಲ್ ಫಾರ್ಮೇಟ್ ಅದ. ಇವು ಲೈನ್ಸ್ ಅಂದ್ರೆ ಫಿಕ್ಸ್ ಅದ. ಬರೇ 2 ಇದ್ರೆ 2 ಬರೀರಿ, 5 ಇದ್ರೆ 5 ಅಥವಾ 7 ಇದ್ರೆ 7 ಬರ್ಕೊಂತ ಹೋದ್ರೆ ನಿಮ್ಮ ಆನ್ಸರ್ ಬರ್ತದ. ಇಂಥ ಫಿಕ್ಸ್ ಕ್ವಶನ್ ಅದಾವ. ಆಮೇಲೆ ವರ್ಜಿಸುವ ವಿಧಾನಗಳ ನಿಮಗ್ ಬರ್ಬೇಕ. XY ಬೆಲೆ ಕಂಡು ಹಿಡಿದು ಇದು ಫಿಕ್ಸ್ ಕ್ವಶನ್ ಅದ. ಇವು ಏನ್ ಫಿಕ್ಸ್ಡ್ ಕ್ವಶನ್ ಅದಾವ ಅದ್ರದೊಂದು ಫಾರ್ಮೇಟ್ ಕೊಟ್ಟದ. ಇವೆಲ್ಲಾನು ಬಿಡ್ಸಾಕ್ ಬಂದ್ರು ನೀವು ಮಿನಿಮಮ್ 40+ ಅಂತ ಏನದ ಅಷ್ಟು ನಾವು ಪ್ರಾಕ್ಟೀಸ್ ಮಾಡಿದಂಗ. ಸ್ವಭಾವನ ಕಂಡುಹಿಡಿದಾಗಿರ್ಬೋದು, ಆಮೇಲೆ ಆಮೇಲೆ ತ್ರಿಕೋನಮಿತಿ ಅನುಪಾತ ಬರೀದು ಮಿನಿಮಮ್ ಆದ್ರೂ ನಾವು ಸರಾಸರಿ ಕಂಡುಹಿಡಿಯಕ್ ಬರ್ಬೇಕು. ಆಮೇಲೆ ಪ್ರಮೇಯಗಳನ್ನ ಐತಲ್ಲ ಮೇಲ್ಗಡೆ ಕೊಟ್ಟದ ಅದ್ರ ನೋಡೈತೆ ಕೆಳಗಡೆ ನೀವು ಪ್ರಾಕ್ಟೀಸ್ ಮಾಡ್ಬೇಕ. ಪ್ರಾಕ್ಟೀಸ್ ಮಾಡಿದ್ದಾಯ್ತಂದ್ರ ನಿಮ್ಗ ಒಳ್ಳೆ ಅಂಕಗಳ ಬರ್ತಾವ. ಮಿನಿಮಮ್ ಫಸ್ಟ್ ನಾವು 1ನೇ ಸ್ಟೆಪ್ಪಿಗೆ ಇಷ್ಟ ಮಾಡಿದ್ರ ನಾವು ಮುಂದೆ ಮಾತೇನು 3 ಅಂಕದ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆ, ಇಲ್ಲಿಗೆ ಈ ಕ್ಲಾಸನ್ನ ಮುಗಿಸ್ತಾ ಇದ್ದ. ಮತ್ ಮುಂದಿನ ಕ್ಲಾಸ್ದಾಗ ನಾವೊಂದಿಷ್ಟು ಪ್ರಮೇಯಗಳನ್ನಾಗಿರ್ಬೋದು ಅಥವಾ 3 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಏನಾದ್ರು ಇದ್ರೊಳಗ ಸಂಬಂಧಪಟ್ಟಂತೆ ಏನಾದ್ರು ಸಮಸ್ಯೆ ಇದ್ರೆ ಕೇಳ್ಬೋದು. ಏನಾದ್ರು ಸಮಸ್ಯೆ ಇದೆನಾ? ಇವು ಇಷ್ಟನ್ನ ಐತನ ನೀವು ನೋಟ್ಬುಕ್ದೊಳಗೆ ಬರೋದು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಇಲ್ಲಿಗೆ ಕ್ಲಾಸನ್ನ ಮುಗಿಸ್ತಾ ಇದೆ.